ಪರಮಹಂಸರು ಕ್ರಮಕ್ರಮೇಣ ಪ್ರಕೃತಿಸ್ಥರಾಗುತ್ತಿದ್ದಾರೆ. ಆಗಾಗ ಸಚ್ಚಿದಾನಂದ ಕೃಷ್ಣನೊಡನೆ ಮಾತುಕತೆ ಆಡುತ್ತಿದ್ದಾರೆ. ಕೆಲವು ವೇಳೆ ಸುಮ್ಮನೆ ಕೃಷ್ಣ ಕೃಷ್ಣ ಅನ್ನುತ್ತಲೇ ಇದ್ದಾರೆ. ಇನ್ನು ಕೆಲವು ವೇಳೆ ಅದು ಅವರಿಗೆ ಸಾಧ್ಯವಾಗುತ್ತಿಲ್ಲ. ಮತ್ತೆ ಈಗ ಹೇಳುತ್ತಿದ್ದಾರೆ, ಕೃಷ್ಣ 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 ಸಚ್ಚಿದಾನಂದ. ಏಕೆ ಈಗ ಕೆಲವು ಕಾಲದಿಂದ ನಿನ್ನ ರೂಪ ಕಾಣಿಸಿಕೊಳ್ಳುತ್ತಿಲ್ಲವಲ್ಲ? ಈಗ ನಾನು ನಿನ್ನನ್ನು ಒಳಗೂ ಹೊರಗೂ ನೋಡುತ್ತಿದ್ದೇನೆ. ಜೀವ ಜಗತ್ತು, ಚತುರ್ವಿಂಶತಿ ತತ್ವ ಎಲ್ಲವೂ ನೀನೆ. ಮನಸ್ಸು, ಬುದ್ಧಿ ಎಲ್ಲವೂ ನೀನೆ. ಗುರು ಪ್ರಣಾಮ ಸ್ತೋತ್ರದಲ್ಲಿ ಹೇಳಿದೆ, ಚರಾಚರ ವಸ್ತುಗಳನ್ನೆಲ್ಲ ವ್ಯಾಪಿಸಿಕೊಂಡಿರುವ ಅಖಂಡ ಮಂಡಲಾಕಾರನಾದ ಯಾವ ಪರಬ್ರಹ್ಮನನ್ನು ಯಾರ ಕೃಪೆಯಿಂದ ನಾನು ಸಾಕ್ಷಾತ್ಕಾರ ಮಾಡಿಕೊಂಡೆನೋ ಅಂಥ ಗುರುವಿಗೆ ನನ್ನ ಪ್ರಣಾಮ. ನೀನೇ ಅಖಂಡ, ಮತ್ತೆ ನೀನೇ ಚರಾಚರ ವಸ್ತುಗಳನ್ನೆಲ್ಲ ವ್ಯಾಪಿಸಿಕೊಂಡಿದ್ದೀಯೆ. ನೀನೇ ಆಧಾರ, ನೀನೇ ಆಧೇಯ. ಓ ಪ್ರಾಣಕೃಷ್ಣ, ಮನಕೃಷ್ಣ, ಬುದ್ಧಿಕೃಷ್ಣ, ಆತ್ಮಕೃಷ್ಣ, ಪ್ರಾಣ ಹೇ ಗೋವಿಂದ ಮಮ ಜೀವನ. ವಿಜಯನು ಭಾವಾವಿಷ್ಟನಾಗಿ ಬಿಟ್ಟಿದ್ದಾನೆ. ಪರಮಹಂಸರು ಹೇಳುತ್ತಿದ್ದಾರೆ, ಏನಪ್ಪ ನೀನು ಪ್ರಜ್ಞೆ ತಪ್ಪಿದವನಾಗಿ ಬಿಟ್ಟಿದ್ದೀಯಾ? ವಿಜಯ ವಿನಯದಿಂದ ಹೇಳಿದ, ಏನಿಲ್ಲ, ಕೀರ್ತನಕಾರ್ತಿ ಹಾಡುತ್ತಿದ್ದಾಳೆ. ಅಂಧ ಪ್ರೇಮದ ಸಂಬಂಧವಾಗಿ ಆಕೆ ಆಶು ಕವಿತೆಯನ್ನು ಮಾಡಿದಳೋ ಇಲ್ಲವೋ? ಓ ನನ್ನ ಪ್ರಾಣವಧು, ನನ್ನ ಹೃದಯ ಮಂದಿರದಿ ನಿನ್ನ ನಿರುಸುತ್ತಲಿದ್ದೆ ಹಗಲು ಇರುಳು. ಪರಮಹಂಸರು ಮತ್ತೆ ಸಮಾಧಿಸ್ಥರಾಗಿ ಬಿಟ್ಟರು. ಅವರ ಕೀಲು ತಪ್ಪಿದ ಕೈ ಭವನಾಥನ ಹೆಗಲ ಮೇಲೆ ಕುಳಿತಿದೆ. ಪರಮಹಂಸರಿಗೆ ಈಗ ಕಿಂಚಿತ್ ಬಾಹ್ಯ ಪ್ರಜ್ಞೆ ಬಂದಿದೆ. ಕೀರ್ತನಕಾರ್ತಿ ಮತ್ತೆ ಆಶು ಕವಿತೆ ಮಾಡುತ್ತಿದ್ದಾಳೆ. ನಿನಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿದ್ದರೂ ಇವನೇಕೆ ಇನಿತೊಂದು ನೋಯಬೇಕು? ಪರಮಹಂಸರು ಕೀರ್ತನಕಾರ್ತಿಗೆ ನಮಸ್ಕಾರ ಮಾಡಿ ಕೀರ್ತನೆ ಕೇಳಲು ಕುಳಿತುಕೊಂಡರು. ಆಗಾಗ ಭಾವಾವಿಷ್ಟರಾಗುತ್ತಿದ್ದಾರೆ. ಕೀರ್ತನಕಾರ್ತಿ ಹಾಡುವುದನ್ನು ನಿಲ್ಲಿಸಿದಳು. ಪರಮಹಂಸರು ಈಗ ಭಕ್ತರೊಡನೆ ಮಾತುಕತೆ ಆಡುತ್ತಿದ್ದಾರೆ. ಶ್ರೀರಾಮಕೃಷ್ಣರು, ವಿಜಯ ಮೊದಲಾದವರಿಗೆ ಯಾವುದಕ್ಕೆ ಪ್ರೇಮ ಅಂತ ಹೇಳುತ್ತಾರೆ ಗೊತ್ತೇ? ಚೈತನ್ಯ ದೇವನಿಗೆ ಉಂಟಾಗಿತ್ತಲ್ಲ ಅದಕ್ಕೆ. ಯಾರಿಗೆ ಭಗವಂತನಲ್ಲಿ ಪ್ರೇಮ ಉಂಟಾಗುವುದೋ ಅವರಿಗೆ ಈ ಜಗತ್ತೆಂಬುದು ಇದೆ ಎಂಬುದೇ ಮರೆತು ಹೋಗಿಬಿಡುತ್ತದೆ. ನೋಡಿ, ಇಷ್ಟು ಪ್ರಿಯವಾದ ಈ ದೇಹ ಇದು ಮರೆತೇ ಹೋಗಿಬಿಡುತ್ತದೆ. ಪ್ರೇಮ ಉಂಟಾದರೆ ಏನವಸ್ಥೆ ಬರುತ್ತದೆ ಎಂಬುದನ್ನು ಪರಮಹಂಸರು ಒಂದು ಹಾಡು ಹಾಡಿ ತಿಳಿಸುತ್ತಿದ್ದಾರೆ. ಓ ಎಂದಿಗೋ ಇನ್ನೆಂದಿಗೋ ಎದೆಯೊಳಲವಿನ ಕಿಡಿಯು ಜ್ವಲಿಸುವ ದಿವ್ಯ ಶುಭ ದಿನವೆಂದಿಗೋ. ಪರಮಹಂಸರು ನರ್ತಿಸುತ್ತಿದ್ದಾರೆ. ಅವರ ಜೊತೆಯಲ್ಲಿ ಭಕ್ತರೂ ನರ್ತಿಸುತ್ತಿದ್ದಾರೆ. ಪರಮಹಂಸರು ಮಾಸ್ಟರರ ಕೈ ಹಿಡಿದೆಳೆದು ಆ ಗುಂಪಿನ ಜೊತೆಗೆ ದಬ್ಬಿದರು. ನರ್ತಿಸುತ್ತಾ ನರ್ತಿಸುತ್ತಾ ಇದ್ದ ಹಾಗೆ ಪರಮಹಂಸರು ಮತ್ತೆ ಸಮಾಧಿಸ್ಥರಾಗಿ ಬಿಟ್ಟರು. ಚಿತ್ರದ ಗೊಂಬೆಯಂತೆ ನಿಂತುಕೊಂಡಿದ್ದಾರೆ. ಅವರನ್ನು ಪ್ರಕೃತಿಸ್ಥರನ್ನಾಗಿ ಮಾಡಲು ಕೇದಾರ ಈ ಶ್ಲೋಕವನ್ನು ಹೇಳಲಾರಂಭಿಸಿದ. ಹೃದಯ ಕಮಲ ಮಧ್ಯೆ ನಿರ್ವಿಶೇಷಂ ನಿರೀಹಂ ಹರಿಹರ ವಿಧಿವೇದ್ಯಂ ಯೋಗಿಭಿಃ ಧ್ಯಾನಗಮ್ಯಂ. ಪರಮಹಂಸರು ಕ್ರಮೇಣ ಪ್ರಕೃತಿಸ್ಥರಾಗುತ್ತಿದ್ದಾರೆ. ಈಗ ಕೆಳಗೆ ಕುಳಿತುಕೊಂಡು ಭಗವನ್ನಾಮ ಉಚ್ಚಾರ ಮಾಡುತ್ತಿದ್ದಾರೆ. ಓಂ ಸಚ್ಚಿದಾನಂದ ಗೋವಿಂದ 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 ಯೋಗಮಾಯಾ ಭಾಗವತ ಭಕ್ತ ಭಗವಾನ್. ಪರಮಹಂಸರು ಕೀರ್ತನೆ ನಡೆದ ಸ್ಥಳದಿಂದ ಧೂಳಿಯನ್ನು ತೆಗೆದು ತಮ್ಮ ಹಣೆಗೆ ಹಚ್ಚಿಕೊಳ್ಳುತ್ತಿದ್ದಾರೆ. ಈಗ ಪರಮಹಂಸರು ತಮ್ಮ ಕೊಠಡಿಯ ಅರ್ಧಚಂದ್ರಾಕೃತಿಯ ವರಾಂಡದಲ್ಲಿ ಕುಳಿತಿದ್ದಾರೆ. ಅವರ ಬಳಿಯಲ್ಲಿ ವಿಜಯ, ಭವನಾಥ, ಮಾಸ್ಟರ್, ಕೇದಾರ ಮೊದಲಾದವರು ಕುಳಿತಿದ್ದಾರೆ. ಪರಮಹಂಸರು ಆಗಾಗ ಹೇಳುತ್ತಿದ್ದಾರೆ, ಹಾ ಕೃಷ್ಣ ಚೈತನ್ಯ ಎಂದು. ಶ್ರೀರಾಮಕೃಷ್ಣರು, ವಿಜಯ ಮೊದಲಾದವರಿಗೆ ಕೊಠಡಿಯಲ್ಲಿ ಇಂದು ಬಹಳವಾಗಿ ಭಗವನ್ನಾಮ ನಡೆಯಿತು. ಅದಕ್ಕಾಗಿ ವಾತಾವರಣ ಭಗವನ್ಮಯವಾಗಿ ಬಿಟ್ಟಿದೆ. ಭವನಾಥ, ಜೊತೆಗೆ ಇಂದು ಸನ್ಯಾಸದ ವಿಷಯ ಬೇರೆ. ಶ್ರೀರಾಮಕೃಷ್ಣರು,
ಆಹಾ, ಎಂಥ ಆದರ್ಶ! ಹೀಗೆಂದು ಹೇಳಿ ಗೌರಾಂಗ ಮತ್ತು ನಿತಾಯಿಯ ಸಂಬಂಧವಾಗಿ ಹಾಡಲಾರಂಭಿಸಿದ್ದಾರೆ. ಕುಂಭ ಕುಂಭಗಳಲ್ಲಿ ತುಂಬಿ ಗೌರಾಂಗನು ಪ್ರೇಮ ಸುಧೆಯ ಕಡೆಯಿಲ್ಲದೆ ಸುರಿವನು, ನಿತ್ಯಾನಂದನೆಲ್ಲರನು ಅಕ್ಕರೆಯಲ್ಲಿ ಕರೆವನು. ಶಾಂತಿಪುರವು ಪ್ರೇಮಪುರದಲ್ಲಿ ಇದೋ ಮುಳುಗಿತು, ನದಿಯಾವು ಕೊಚ್ಚಿತು. ಶ್ರೀರಾಮಕೃಷ್ಣರು ವಿಜಯ ಮೊದಲಾದವರಿಗೆ ಕೀರ್ತನಕಾರ್ತಿ ಸರಿಯಾಗಿಯೇ ಹೇಳಿದಳು, ಸನ್ಯಾಸಿ ಹೆಂಗಸನ್ನು ಕಣ್ಣೆತ್ತಿಯೂ ನೋಡಕೂಡದು. ಇದು ಸನ್ಯಾಸಿಯ ಧರ್ಮ. ಎಂಥ ಮಹತ್ತಾದ ಆದರ್ಶ! ವಿಜಯ: ಹೌದು, ನಿಶ್ಚಯವಾಗಿ. ಶ್ರೀರಾಮಕೃಷ್ಣರು: ಸನ್ಯಾಸಿಯನ್ನು ನೋಡಿ ತಾನೇ ಉಳಿದವರು ಸನ್ಮಾರ್ಗಿಗಳಾಗುವುದು. ಅದಕ್ಕಾಗಿ ಆತನಿಗೆ ಅಷ್ಟೊಂದು ಕಠಿಣ ನಿಯಮ. ಸನ್ಯಾಸಿ ಹೆಂಗಸಿನ ಭಾವಚಿತ್ರವನ್ನೂ ನೋಡಕೂಡದು. ಎಂಥ ಕಠಿಣ ನಿಯಮ! ಕರಿ ಆಡನ್ನು ಭಗವತಿಗೆ ಬಲಿ ಕೊಡಬೇಕು ಎಂಬ ನಿಯಮವಿದೆ. ಆದರೆ ಕಿಂಚಿತ್ ಗಾಯವಿದ್ದರೂ ಅದು ಅನರ್ಹವಾಗಿ ಬಿಡುತ್ತದೆ. ಸನ್ಯಾಸಿ ಹೆಂಗಸಿನ ಸಹವಾಸವನ್ನು ಮಾಡಕೂಡದು ಎಂಬುದಷ್ಟೇ ಅಲ್ಲ, ಆತ ಆಕೆಯೊಡನೆ ಮಾತುಕತೆಯನ್ನೂ ಆಡಕೂಡದು. ವಿಜಯ: ಚಿಕ್ಕ ಹರಿದಾಸ ಭಕ್ತೆಯರೊಡನೆ ಮಾತುಕತೆ ಆಡಿದ. ಅದನ್ನು ನೋಡಿ ಚೈತನ್ಯದೇವ ಆತನನ್ನು ತ್ಯಜಿಸಿಬಿಟ್ಟ. ಶ್ರೀರಾಮಕೃಷ್ಣರು: ಕಾಮಕಾಂಚನಗಳಲ್ಲಿ ಆಸಕ್ತನಾದ ಸನ್ಯಾಸಿ ದುರ್ಗಂಧದಿಂದ ಕೂಡಿದ ಸುಂದರಿಗೆ ಸರಿಸಮಾನ. ಆ ದುರ್ಗಂಧ ಆಕೆಯ ಸೌಂದರ್ಯವನ್ನು ವ್ಯರ್ಥವಾದುದನ್ನಾಗಿ ಮಾಡುತ್ತದೆ. ಒಮ್ಮೆ ಒಬ್ಬ ಮಾರ್ವಾಡಿ ನನ್ನ ಹೆಸರಿನಲ್ಲಿ ಹಣ ಇಡಲು ಪ್ರಯತ್ನಿಸಿದ. ಮಥುರ ಬಾಬು ಕೂಡ ನನ್ನ ಹೆಸರಿನಲ್ಲಿ ಒಂದು ಭೂಮಿಯನ್ನು ಮಾನ್ಯವಾಗಿ ಬಿಡಲು ಯತ್ನಿಸಿದ. ಯಾವುದಕ್ಕೂ ನಾನು ಒಪ್ಪಲಿಲ್ಲ. ಸನ್ಯಾಸಿಗೆ ಬಹಳ ಕಠಿಣ ನಿಯಮ. ಸನ್ಯಾಸಿಯ ವೇಷ ಹಾಕಿಕೊಂಡರೆ ಸನ್ಯಾಸಿಯಂತೆಯೇ ವರ್ತಿಸಬೇಕು. ನೀನು ನಾಟಕದಲ್ಲಿ ನೋಡಿಲ್ಲವೇನು? ದೊರೆಯ ಪಾತ್ರ ವಹಿಸಿದವನು ದೊರೆಯಂತೆಯೇ, ಮಂತ್ರಿಯ ಪಾತ್ರ ವಹಿಸಿದವನು ಮಂತ್ರಿಯಂತೆಯೇ ವರ್ತಿಸುವುದನ್ನು. ಆದರೆ ಪರಮಹಂಸಾವಸ್ಥೆ ಬಂದಾಗ ಬಾಲಕನ ಅವಸ್ಥೆ ಬಂದು ಬಿಡುತ್ತದೆ. 5 ವರ್ಷದ ಬಾಲಕನಿಗೆ ಸ್ತ್ರೀ ಪುರುಷ ಜ್ಞಾನ ಇರದು. ಆದರೂ ಲೋಕಶಿಕ್ಷಣಕ್ಕಾಗಿ ಆತ ಎಚ್ಚರಿಕೆಯಿಂದ ವರ್ತಿಸಬೇಕಾಗುತ್ತದೆ. ಕೇಶವಸೇನ ಕಾಮಕಾಂಚನಗಳ ಮಧ್ಯೆ ಇದ್ದುದರಿಂದ ಲೋಕಶಿಕ್ಷಣ ಕಾರ್ಯಕ್ಕಾಗಿ ತಡೆ ಬಂತು ಎಂಬ ಮಾತನ್ನೆತ್ತಿ ಪರಮಹಂಸರು ವಿಜಯನಿಗೆ ಹೇಳುತ್ತಿದ್ದಾರೆ. ಆತ ಅರ್ಥವಾಯಿತೇ? ವಿಜಯ: ಹೌದು, ಅರ್ಥವಾಯಿತು. ಶ್ರೀರಾಮಕೃಷ್ಣರು: ರಾಮ ಕಾಮ ಎಂಬ 2 ಕಣ್ಣುಗಳನ್ನು ಕಾಯುತ್ತಿದ್ದುದರಿಂದ ಉನ್ನತವಾದುದೇನೂ ಸಾಧಿಸಲಾಗಲಿಲ್ಲ. ವಿಜಯ: ಚೈತನ್ಯದೇವ ನಿತ್ಯಾನಂದನಿಗೆ ಹೇಳಿದ, ನಿತಾಯ್, ನಾನು ಸಂಸಾರವನ್ನು ತ್ಯಜಿಸದೇ ಇದ್ದರೆ ಜನರಿಗೆ ಶ್ರೇಯಸ್ಸನ್ನು ತರಲಾಗುವುದಿಲ್ಲ. ಎಲ್ಲರೂ ನನ್ನನ್ನೇ ಮೇಲ್ಪಂಕ್ತಿಯನ್ನಾಗಿ ಮಾಡಿಕೊಂಡು ಗೃಹಸ್ಥ ಜೀವನ ನಡೆಸಲು ಇಚ್ಛೆಪಟ್ಟು ಬಿಡುತ್ತಾರೆ. ಕಾಮಕಾಂಚನಗಳನ್ನು ತ್ಯಜಿಸಿ ಹರಿಪಾದ ಪದ್ಮಗಳಲ್ಲಿ ತಮ್ಮ ಇಡೀ ಮನಸ್ಸನ್ನು ಇಡಲು ಯಾರೂ ಪ್ರಯತ್ನಿಸರು. ಶ್ರೀರಾಮಕೃಷ್ಣರು: ಹೌದು, ಚೈತನ್ಯದೇವ ಲೋಕಶಿಕ್ಷಣಕ್ಕಾಗಿಯೇ ಸಂಸಾರವನ್ನು ತ್ಯಜಿಸಿದ್ದು. ಸಾಧು ಸನ್ಯಾಸಿ ತನ್ನ ಸ್ವಂತ ಶ್ರೇಯಸ್ಸಿಗಾಗಿಯೇ ಕಾಮಕಾಂಚನಗಳನ್ನು ತ್ಯಾಗ ಮಾಡಬೇಕಾಗುತ್ತದೆ. ಆತ ನಿರ್ಲಿಪ್ತನಾಗಿದ್ದರೂ ಲೋಕಶಿಕ್ಷಣಕ್ಕಾಗಿ ಕಾಮಕಾಂಚನಗಳನ್ನು ಹತ್ತಿರ ಇಟ್ಟುಕೊಳ್ಳಕೂಡದು. ಸನ್ಯಾಸಿ ಎಂದರೆ ಸರ್ವಸಂಗ ಪರಿತ್ಯಾಗಿ, ಜಗದ್ಗುರು. ಆತನನ್ನು ನೋಡಿತಾನೆ ಜನ ಆಧ್ಯಾತ್ಮಿಕವಾಗಿ ಎಚ್ಚೆತ್ತುಕೊಳ್ಳುವುದು. ಇನ್ನೇನು ಮುಸ್ಸಂಜೆಯಾಗುವುದರಲ್ಲಿದೆ. ಭಕ್ತರೆಲ್ಲ ಪರಮಹಂಸರಿಗೆ ಪ್ರಣಾಮ ಮಾಡಿ ಅವರಿಂದ ಬೀಳ್ಕೊಳ್ಳುತ್ತಿದ್ದಾರೆ. ಸುರೇಂದ್ರನ ಮನೆಯಲ್ಲಿ ಉತ್ಸವ. 15ನೇ ಜೂನ್ 1884, ಜ್ಯೇಷ್ಠ ಕೃಷ್ಣ ಷಷ್ಠಿ, ಭಾನುವಾರ. ಶ್ರೀರಾಮಕೃಷ್ಣರು ಪ್ರಾತಃ ಕಾಲವೇ ಕಾಕುರ್ಗಾಚಿ ಎಂಬ ಹಳ್ಳಿಯಲ್ಲಿರುವ ಸುರೇಂದ್ರನ ತೋಟದ ಮನೆಗೆ ಬಂದಿದ್ದಾರೆ. ಅದು ಕಲ್ಕತ್ತಕ್ಕೆ ಬಹಳ ಸಮೀಪದಲ್ಲೇ ಇದೆ. ಸುರೇಂದ್ರ ಪರಮಹಂಸರನ್ನು ಮತ್ತು ಅನೇಕ ಮಂದಿ ಭಕ್ತರನ್ನು ಇಲ್ಲಿಗೆ ಆಹ್ವಾನಿಸಿದ್ದ. ಭಕ್ತರೆಲ್ಲರೂ ಕೀರ್ತನೆಯನ್ನು ಕೇಳಲು ತೋಟದ ಮನೆಯ ಹಾಲ್ನಲ್ಲಿ ಸಾಲು ಸಾಲಾಗಿ ನಿಂತುಕೊಂಡಿದ್ದಾರೆ. ಪ್ರಾತಃ ಕಾಲದಿಂದಲೇ ಕೀರ್ತನೆ ಆರಂಭವಾಗಿದೆ. ಕೀರ್ತನಕಾರರು ಗೌರಾಂಗನ ಸನ್ಯಾಸ, ಆತ ಕೃಷ್ಣ ಪ್ರೇಮದಿಂದ ಹುಚ್ಚನಂತಾಗಿರುವಿಕೆ,
ಆತನನ್ನು ಕಾಣದೆ ನವದ್ವೀಪದ ಭಕ್ತರು ಕಾತರರಾಗಿ ಅಳುತ್ತಿರುವುದು ಇವುಗಳ ವಿಷಯವಾಗಿ ಹಾಡುತ್ತಿದ್ದಾರೆ. ಕೀರ್ತನಕಾರರು ಹಾಡುತ್ತಿದ್ದಾರೆ, ಮರಳಿ ಬಾ ಗೌರಾಂಗ ನಿನ್ನೂರಿಗೆ. ಈಗ ಕೀರ್ತನಕಾರರು ಶ್ರೀಮತಿಯ ಅಂದರೆ ರಾಧೆಯ ವಿರಹಾವಸ್ಥೆಯ ಸಂಬಂಧವಾಗಿ ವರ್ಣನೆ ಮಾಡುತ್ತಿದ್ದಾರೆ. ಆ ವರ್ಣನೆಯನ್ನು ಕೇಳಿ ಪರಮಹಂಸರು ಭಾವಾವಿಷ್ಟರಾಗಿ ಬಿಟ್ಟಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಎದ್ದು ನಿಂತು ಹೃದಯ ವಿದ್ರಾವಕ ಕರುಣ ಸ್ವರದಿಂದ ಆಶು ಕವಿತೆ ಮಾಡುತ್ತಿದ್ದಾರೆ, ಹಾಡುತ್ತಿದ್ದಾರೆ. ಹೇ ಸಖಿ, ಸಾಧ್ಯವಾದರೆ ನನ್ನ ಪ್ರಾಣವಲ್ಲಭ ಶ್ರೀಕೃಷ್ಣನನ್ನು ಇಲ್ಲಿಗೆ ಕರೆದುಕೊಂಡು ಬಾ, ಇಲ್ಲದಿದ್ದರೆ ಅಲ್ಲಿಗೆ ನನ್ನನ್ನು ಕರೆದುಕೊಂಡು ಹೋಗು. ಹೀಗೆಂದು ಹಾಡಿ ಪರಮಹಂಸರು ರಾಧೆಯ ಭಾವನೆಯಲ್ಲಿ ತದ್ಗತರಾಗಿ ಬಿಟ್ಟಿದ್ದಾರೆ. ಅವರ ಬಾಯಿಂದ ಒಂದು ಮಾತೂ ಹೊರಬರುತ್ತಿಲ್ಲ. ದೇಹ ಸ್ಥಿರವಾಗಿದೆ, ಕಣ್ಣು ಅರ್ಧ ಮುಚ್ಚಿವೆ, ಸಂಪೂರ್ಣವಾಗಿ ಬಾಹ್ಯ ಜ್ಞಾನ ಶೂನ್ಯರಾಗಿದ್ದಾರೆ, ಎಂದರೆ ಸಮಾಧಿಸ್ಥರಾಗಿದ್ದಾರೆ. ಬಹಳ ಹೊತ್ತೇ ಆಯಿತು ಪರಮಹಂಸರಿಗೆ ಮತ್ತೆ ಬಾಹ್ಯ ಪ್ರಜ್ಞೆ ಬರಲು. ಮತ್ತೆ ಅದೇ ಕರುಣಾಮಯ ಕಂಠದಿಂದ ಹೇಳುತ್ತಿದ್ದಾರೆ, ಹೇ ಸಖಿ, ನನ್ನನ್ನು ನನ್ನ ಪ್ರಾಣವಲ್ಲಭ ಕೃಷ್ಣನ ಹತ್ತಿರಕ್ಕೆ ಕರೆದುಕೊಂಡು ಹೋಗಿಬಿಟ್ಟು ನನ್ನನ್ನು ನೀನು ನಿನ್ನ ಬದ್ಧ ದಾಸಿಯನ್ನಾಗಿ ಮಾಡಿಕೋ. ನಾನು ಎಂದೆಂದಿಗೂ ನಿನ್ನ ದಾಸಿಯಾಗಿರುವೆನು. ಕೃಷ್ಣನನ್ನು ಹೇಗೆ ಪ್ರೀತಿಸಬೇಕು ಎಂಬುದನ್ನು ತೋರಿಸಿಕೊಟ್ಟವಳು ನೀನೇ. ಹೇ ಕೃಷ್ಣ, ಹೇ ಪ್ರಾಣವಲ್ಲಭ. ಕೀರ್ತನಕಾರರು ಕೀರ್ತನೆ ಮುಂದುವರಿಸುತ್ತಿದ್ದಾರೆ. ಶ್ರೀಮತಿ ಹೇಳುತ್ತಿದ್ದಾಳೆ, ಸಖಿ, ನಾನು ಯಮುನಿಗೆ ನೀರು ತರಲು ಹೋಗುವುದಿಲ್ಲ. ಒಮ್ಮೆ ಕದಂಬದಡಿಯಲ್ಲಿ ನನ್ನ ಪ್ರಿಯ ಸಖನನ್ನು ನೋಡಿದೆ. ಅಲ್ಲಿಗೆ ಹೋದರೆ ನಾನು ವಿಹ್ವಲಳಾಗಿ ಬಿಡುತ್ತೇನೆ. ಪರಮಹಂಸರು ಮತ್ತೆ ಭಾವಾವಿಷ್ಟರಾಗುತ್ತಿದ್ದಾರೆ. ನಿಟ್ಟುಸಿರನ್ನು ಬಿಟ್ಟು ಆಕಾಂಕ್ಷಿತರಾಗಿ ಹೇಳುತ್ತಿದ್ದಾರೆ, ಆಹಾ ಆಹಾ. ಕೀರ್ತನೆ ಮುಂದುವರಿಯುತ್ತಿದೆ. ರಾಧೆ ಹೇಳುತ್ತಿದ್ದಾಳೆ, ನಿನ್ನಂಗದ ಸಂಗ ಸುಖವ ನಾನು ನೆನೆದ ಮಾತ್ರಕ್ಕೆ ನನ್ನಂಗದ ಬೇಗೆ ಹಿಂಗಿ ತಣ್ಣಗಾಯಿತೇತಕ್ಕೆ. ಕೀರ್ತನಕಾರರು ಆಗಾಗ ಆಶು ಕವಿತೆ ಮಾಡುತ್ತಿದ್ದಾರೆ. ಹೇ ಸಖಿಯರೇ, ನೀವು ಕಾದಿರಬಲ್ಲರಿ. ನನಗೆ ಒಮ್ಮೆ ಶ್ರೀಕೃಷ್ಣನನ್ನು, ನನ್ನ ಪ್ರಾಣವಲ್ಲಭನನ್ನು ತೋರಿಸಿ. ಮತ್ತೆ ಭೂಷಣಗಳಲ್ಲೆಲ್ಲ ಭೂಷಣನಾದ ಶ್ರೀಕೃಷ್ಣನನ್ನೇ ಕಳೆದುಕೊಂಡ ಮೇಲೆ ಇನ್ನೀ ಭೂಷಣಗಳೇಕೆ? ಮತ್ತೆ ಅಯ್ಯೋ, ನನ್ನ ಸುದಿನಗಳು ಹೋಗಿ ದುರ್ದಿನಗಳು ಬಂದು ಬಿಟ್ಟಿವೆ. ಕೊನೆಯದಾಗಿ ಈ ದುರ್ದೆಶೆಯ ದಿನಗಳು ಇಷ್ಟೊಂದು ಕಾಲ ತಳ್ಳುತ್ತಿವೆಯಲ್ಲ. ಕೀರ್ತನಕಾರರು ಆಶು ಕವಿತೆ ಮಾಡುತ್ತಿದ್ದಾರೆ. ಎಷ್ಟೊಂದು ಕಾಲವಾಗಿ ಹೋಯಿತು, ಆ ಸುದಿನ ಇಂದೂ ಬರಲಿಲ್ಲವೇನು? ರಾಧೆ ತನ್ನ ಸಖಿಯರಿಗೆ ಹೇಳಿದ ಮಾತನ್ನು ಕೀರ್ತನಕಾರರು ಹಾಡುತ್ತಿದ್ದಾರೆ. ನಾನು ಬದುಕಿರಲಾರೆ ಸಖಿಯರೇ, ನಾನು ಸಾಯುವೆ ನಿಶ್ಚಯ. ತಡೆಯಲಾರೆನು ಕೃಷ್ಣ ವಿರಹದ ಬೇಗೆಯ. ಯಾರಿಗೊಪ್ಪಿಸಿ ಹೋಗಲಯ್ಯೋ ನನ್ನ ಪ್ರೇಮದ ನಿಧಿಯನು. ನಾನು ಸತ್ತರೆ ಚಿತೆಯ ಬೆಂಕಿಗೆ ಒಡ್ಡದಿರು ಈ ತನುವನು. ಬೇಡಿಕೊಳ್ಳುವೆನು ಸಖಿಯರೇ, ಇದನ್ನೆಸೆಯಬೇಡಿರಿ ಯಮುನೆಗೆ. ಏಕೆನಲು ಈ ದೇಹದಲ್ಲಿ ನಾನೊಲಿದಿರುವೆ ಶ್ರೀಕೃಷ್ಣಗೆ. ನನ್ನ ದೇಹವ ಬಿಗಿದು ಕಟ್ಟಿರಿ ತಮಾಲ ವೃಕ್ಷದ ಕೊಂಬೆಗೆ. ನನ್ನ ತನುವು ಹೊಂದಿಕೊಳ್ಳುವುದು ಈ ತಮಾಲದ ಬಣ್ಣಕ್ಕೆ. ಏಕೆನಲು ಶ್ರೀಕೃಷ್ಣನಂತೆಯೇ ಈ ತಮಾಲವು ಶ್ಯಾಮಲ. ನನ್ನ ಕಿರಿತನದಿಂದಲೂ ಈ ಶ್ಯಾಮವರ್ಣವು ಮೋಹಕ. ನನ್ನ ಈತನು ಶ್ಯಾಮನೋರ್ವನಿಗಾಗಿಯೇ ಮುಡಿಪಾಗಿದೆ. ಕೃಷ್ಣವರ್ಣದೊಳಿರಲಿ ಈತನು ಅಗಲುವುದೇ ಬೇಡಾಗಿದೆ. ರಾಧೆ ತನ್ನ ವಿರಹದ ಪರಮಾವಧಿಯನ್ನು ಮುಟ್ಟಿ ಮೂರ್ಛೆ ಹೋಗಿಬಿಡುತ್ತಾಳೆ. ಹಾ, ನೆಲಕ್ಕೆ ಬಿದ್ದಳಲ್ಲ ಮೂರ್ಛೆ ಹೋದ ರಾಧೆಯು. ಕೃಷ್ಣ ಎಂಬ ಹೆಸರಿನೊಡನೆ ಮುಗಿದುದವಳ ಕಂಗಳು. ಏನು ಕಥೆಯೂ ಮುಗಿಯಿತೇನು ಅಯ್ಯೋ ಕೃಷ್ಣ ಪ್ರಿಯತಮೆ. ಒಂದೇ ಒಂದು ಕ್ಷಣದ ಹಿಂದೆ ಮಾತಾಡಿದೆಯಲ್ಲವೇ. ಬಳಿಗೆ ಬಂದರಲ್ಲಿ ನೋಡಲು ಅವರ ಪ್ರಾಣ ಸಖಿಯರು. ಶಿಶಿರಗಂಧ ವಾರಿಯಿಂದ ಉಪಚಾರವಗೈವರು. ಹಲವರಳುತ ನಿಂತಿರುವರು ರಾಧೆಗಾದ ಪಾಡಿಗೆ. ತಣ್ಣೀರನ್ನು ಚುಮುಕಿಸುವರು ಹಲವರವಳ ವದನಕ್ಕೆ. ಸಹಿಸಲಾರರೀ ಸಖಿಯರು ರಾಧೆಗಾದ ಗತಿಯನ್ನು. ಬಹುಶಃ ಮೇಲೇಳಬಹುದು ಇಷ್ಟರಲ್ಲೇ ರಾಧೆಯು. ಅದರೊಂದೇ ಶಂಕೆ ನನಗೆ ಕೃಷ್ಣ ಪ್ರೇಮ ಮೃತಳಿಗೆ. ಹರಣವ ತಂದೀವ ಶಕ್ತಿ ಇಹುದೇ ಶೀತವಾರಿಗೆ. ರಾಧೆ ಮೂರ್ಛಿತಳಾಗಿರುವುದನ್ನು ನೋಡಿ ಸಖಿಯರು ಆಕೆಯ ಕಿವಿಯ ಹತ್ತಿರ ಕೃಷ್ಣನಾಮವನ್ನು ಪಠಿಸುತ್ತಿದ್ದಾರೆ. ಇದು ಆಕೆಗೆ ಕಿಂಚಿತ್ ಬಾಹ್ಯ ಪ್ರಜ್ಞೆಯನ್ನು ತರುತ್ತಿದೆ. ಎದುರಿಗಿರುವ ತಮಾಲ ವೃಕ್ಷವನ್ನು ನೋಡಿ ಭಾವಿಸುತ್ತಾಳೆ, ಶ್ರೀಕೃಷ್ಣನನ್ನೇ ತನ್ನೆದುರಿಗೆ ನಿಂತಿರುವನೆಂದು. ಶ್ಯಾಮನಾಮದಿಂದ ಹರಣ ಮರಳಿ ಬಂತು ರಾಧೆಗೆ. ಮುಗಿದ ಕಣ್ಣ ಮೆಲ್ಲ ತೆರೆದು ದಿಟ್ಟಿಸುವಳು ಸುಮ್ಮನೆ.
ಕೃಷ್ಣನೆಲ್ಲೂ ಕಾಣಲಿಲ್ಲ ಕಂಬನಿಯೊಳು ನುಡಿವಳು, ಎಲ್ಲಿರುವನು ನನ್ನ ಕೃಷ್ಣ ಕರೆತನ್ನಿರಿ ಸಖಿಯರೆ. ಯಾರ ಹೆಸರ ಕಿವಿಯಲುಸುರಿ ನನಗೆಚ್ಚರಗೈದಿರೋ ಆತನನ್ನು ಒಮ್ಮೆ ನನ್ನ ಕಣ್ಣೆದುರಿಗೆ ತೋರಿರೆ. ಕಪ್ಪು ಹೊಂಗೆ ತೊಂಗಲನ್ನು ತೂಗುತ್ತಿರಲು ಎದುರಿಗೆ ಅದನೇ ಕೃಷ್ಣನೆಂದು ದಿಟ್ಟಿಸುವಳು ಸುಮ್ಮನೆ. ಅಗೋ ಮಯೂರ ಪಿಂಚ ಅವನ ಮುಡಿಯು ಕಾಣಿರೆ, ಎನಿತು ಸೊಗಸು ಎನಿತು ಸೊಗಸು ಎನ್ನುತ್ತ ಸಖಿಗೆ ತೋರಿರೆ. ಯಾವುದೋ ನವಿಲೊಂದು ಅಲ್ಲಿ ಸುಳಿದಾಡಿತು ಎದುರಿಗೆ, ಅದನೇ ಕೃಷ್ಣ ಚೂಡವೆಂದು ಭ್ರಮಿಸಿದಳೇ ವಿಹ್ವಲೆ. ಶ್ರೀಕೃಷ್ಣ ಮಥುರೆಗೆ ಹೋಗಿದ್ದಾನೆ ರಾಜ್ಯಭಾರ ವಹಿಸಿಕೊಳ್ಳಲು. ಆತ ತನ್ನ ಬೃಂದಾವನದ ಉಡುಪು ಮತ್ತು ಕೊಳಲನ್ನು ತ್ಯಜಿಸಿ ಈಗ ರಾಜಯೋಗ್ಯ ಉಡುಗೆಗಳನ್ನು ಹಾಕಿಕೊಂಡಿದ್ದಾನೆ. ರಾಧೆಯ ಸಖಿಯರು ಸಮಾಲೋಚನೆ ನಡೆಸಿ ಒಬ್ಬ ದೂತಿಯನ್ನು ಮಥುರೆಗೆ ಕಳುಹಿಸುತ್ತಾರೆ. ಆಕೆ ದಾರಿಯಲ್ಲಿ ಒಬ್ಬ ಮಥುರಾಪುರಿ ಹೆಂಗಸಿನ ಪರಿಚಯ ಮಾಡಿಕೊಳ್ಳುತ್ತಾಳೆ. ಆಕೆಗೂ ಆ ದೂತಿಯ ವಯಸ್ಸೇ. ಆಕೆ ಆ ದೂತಿಯ ಊರು ಮುಂತಾದವನ್ನು ಕೇಳಿ ತಿಳಿದುಕೊಳ್ಳುತ್ತಾಳೆ. ದೂತಿ ಹೇಳುತ್ತಾಳೆ, ನಾನು ಹೋಗಿ ಆತನನ್ನು ಕರೆಯಬೇಕಾಗಿಲ್ಲ, ಆತ ತಾನಾಗಿಯೇ ನನ್ನ ಹತ್ತಿರಕ್ಕೆ ಬಂದು ಬಿಡುತ್ತಾನೆ. ಬಾಯಲ್ಲಿ ಹಾಗೆಂದರೂ ಕೃಷ್ಣನ ಅರಮನೆಗೆ ಆ ಮಥುರೆಯ ಹೆಂಗಸಿನೊಡನೆ ಮುಂದುವರಿಯುತ್ತಾಳೆ. ಬೀದಿಯಲ್ಲಿ ಹೋಗುತ್ತಾ ವ್ಯಾಕುಲದಿಂದ ಅಳುತ್ತಾ ಕೂಗಿಕೊಳ್ಳುತ್ತಾಳೆ, ಹೇ ಹರಿ ಎಲ್ಲಿರುವೆ, ಹೇ ಗೋಪೀ ಜನಜೀವನ, ಹೇ ಪ್ರಾಣವಲ್ಲಭ, ಹೇ ರಾಧಾವಲ್ಲಭ, ಹೇ ಲಜ್ಜಾ ನಿವಾರಣ ಹರಿ, ಒಮ್ಮೆ ನನಗೆ ದರ್ಶನ ಕೊಡು. ನಾನು ಬಹಳ ಹೆಮ್ಮೆಯಿಂದ ಇಲ್ಲಿನ ನಿವಾಸಿಗಳಿಗೇ ಹೇಳಿಬಿಟ್ಟಿದ್ದೇನೆ, ನೀನೇ ಬಂದು ನನ್ನ ಸಂಧಿಸುವೆ ಎಂದು. ನನಗೆ ಅವಮಾನ ಮಾಡಬೇಡ. ಬಿಂಕದಿ ನುಡಿವಳು ಮಧುರಾಪುರ ನಾರಿ, ಓ ನೀನಾರೆ ಗೋಪಕುಮಾರಿ. ಚಕ್ರವರ್ತಿ ಶ್ರೀಕೃಷ್ಣನ ನೀತರ ಹರಕು ಬಟ್ಟೆಯೊಳ ನೋಡುವನೆನ್ನುವ ಹಳ್ಳಿಗಮಾರಿ. ಸಪ್ತ ದ್ವಾರಗಳ ಪಹರೆ ಯಾಚೆಗಿದೆ ಕೃಷ್ಣ ನಿವಾಸ, ಎಂತು ಬಂದೆ ನೀ ನಿನಗೆಷ್ಟು ಧೈರ್ಯವೇ, ಕಾಪಿ ನರಮನೆಯ ನೀನೆಂತು ನುಗ್ಗುವೆ, ಓ ಬಿಡು ನಿನಗಿಲ್ಲ ಪ್ರವೇಶ. ಗದ್ಗದದೊಳು ನುಡಿವಳು ಗೋಪಕುಮಾರಿ, ಓ ಪ್ರಿಯತಮ ಕೃಷ್ಣ ಗೋಪಿ ಜನ ಮನಹಾರಿ, ದಯಮಾಡಿಸು ಎಲ್ಲಿಹೆನಿ ಸುಂದರ ಮೊಗದೋರಿ. ಓ ಗೋಪಿ ಜನ ವಲ್ಲಭ ಮಥುರಾಪುರ ವಾಸ, ಓ ರಾಧಾ ಪ್ರಿಯತಮ ಬಾರ ಹೃದಯ ನಿವಾಸ. ಓ ಬಾರ ಲಜ್ಜಾ ಭಯದೂರ, ಬಾರ ಗೋಪಿ ಜನ ಜೀವನ ಧನ ಸಂರಕ್ಷಣ ಚತುರ. ಕೀರ್ತನಕಾರರು ಓ ಪ್ರಿಯತಮ ಕೃಷ್ಣ ಗೋಪಿ ಜನ ಮನಹಾರಿ, ದಯಮಾಡಿಸು ಎಲ್ಲಿ ಹೆನಿ ಎಂದು ಹಾಡಿದೊಡನೆಯೇ ಪರಮಹಂಸರು ಸಮಾಧಿಸ್ಥರಾಗಿ ಬಿಟ್ಟರು. ಕೀರ್ತನೆ ಇನ್ನೇನು ಮುಗಿಯಲಿರುವುದರಿಂದ ಕೀರ್ತನಕಾರರು ಉಚ್ಚಕಂಠದಿಂದ ಹಾಡಲಾರಂಭಿಸಿದ್ದಾರೆ. ಪರಮಹಂಸರು ಮತ್ತೆ ಎದ್ದು ನಿಂತುಕೊಂಡು ಸಮಾಧಿಸ್ಥರಾಗಿ ಬಿಟ್ಟರು. ಈಗ ಕಿಂಚಿತ್ ಬಾಹ್ಯ ಪ್ರಜ್ಞೆ ಪಡೆದವರಾಗಿ ಅಸ್ಪಷ್ಟ ಸ್ವರದಿಂದ ಹೇಳುತ್ತಿದ್ದಾರೆ, ಕಿಟ್ನ ಕಿಟ್ನ. ಅವರು ಭಾವಾವಿಷ್ಟರಾಗಿ ಬಿಟ್ಟಿದ್ದರಿಂದ ಕೃಷ್ಣನ ಹೆಸರನ್ನು ಉಚ್ಚರಿಸಲು ಅವರ ಕೈಯಲ್ಲಿ ಆಗುತ್ತಿಲ್ಲ. ರಾಧಾಕೃಷ್ಣ ಮಿಲನವಾಯಿತು. ಕೀರ್ತನಕಾರರು ಆ ಮಿಲನದ ಸಂಬಂಧವಾಗಿ ಹಾಡುತ್ತಾರೆ. ಪರಮಹಂಸರು ಈಗ ಆಶು ಕವಿತ ಮಾಡುತ್ತಿದ್ದಾರೆ. ಹೊರಗೆ ನಿಂತಿಹಳು ರಾಧಾರಮಣಿಯು ಕೃಷ್ಣ ವೃಕ್ಷದಲ್ಲಿ, ತಮಾಲ ವೃಕ್ಷವ ತಬ್ಬಿತೋ ಎನೆ ಬಂಗಾರದ ಬಳ್ಳಿ. ಈಗ ನಾಮ ಸಂಕೀರ್ತನೆ ಆರಂಭವಾಯಿತು. ಕೀರ್ತನಕಾರರು ತಾಳ ಮೃದಂಗಗಳೊಡನೆ ಹಾಡುತ್ತಿದ್ದಾರೆ, ರಾಧೇ ಗೋವಿಂದ ಜಯ ಎಂದು. ಭಕ್ತರೆಲ್ಲರೂ ಉನ್ಮತ್ತರಾಗಿ ಹಾಡುತ್ತಿದ್ದಾರೆ. ಪರಮಹಂಸರು ನರ್ತಿಸುತ್ತಿದ್ದಾರೆ. ಭಕ್ತರು ಅವರ ಸುತ್ತಲೂ ಸುತ್ತುಗಟ್ಟಿ ಆನಂದದಿಂದ ನರ್ತಿಸುತ್ತಿದ್ದಾರೆ. ರಾಧೇ ಗೋವಿಂದ ಜಯ, ರಾಧೇ ಗೋವಿಂದ ಜಯ ಎಂಬ ಘೋಷವು ತೋಟದ ಮನೆಯಲ್ಲೆಲ್ಲ ಮರುಧ್ವನಿ ಕೊಡುತ್ತಿವೆ. ಕೀರ್ತನೆ ಮುಗಿಯಿತು. ಈಗ ಪರಮಹಂಸರು ಭಕ್ತರೊಡನೆ ಕುಳಿತುಕೊಂಡಿದ್ದಾರೆ. ನಿರಂಜನ ಬಂದು ಪರಮಹಂಸರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದೊಡನೆಯೇ ಅವರು ಎದ್ದು ನಿಂತು ಹರ್ಷೋತ್ಕರ್ಷ ಮುಖ ಮತ್ತು ಕಣ್ಗಳಿಂದ ಹೇಳುತ್ತಿದ್ದಾರೆ, ನೀನು ಬಂದು ಬಿಟ್ಟೆ. ಮಾಸ್ಟರಿಗೆ, ನೋಡು, ಈ ಹುಡುಗ ಬಹಳ ಸರಳ. ಪೂರ್ವ ಜನ್ಮಗಳಲ್ಲಿ ಬಹಳ ತಪಸ್ಸು ಮಾಡದಿದ್ದರೆ ಸರಳತೆ ಉಂಟಾಗದು. ಕಪಟತೆ, ಲೆಕ್ಕಾಚಾರದ ಬುದ್ಧಿ ಮೊದಲಾದವು ಇದ್ದುವು ಎಂದರೆ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳಲಾಗುವುದಿಲ್ಲ, ಕಾಣುವುದಿಲ್ಲವೇ? ಭಗವಂತ ಯಾರ ಮನೆಯಲ್ಲಿ ಅವತರಿಸಿದನೋ ಆ ಮನೆಯವರು ಅತ್ಯಂತ ಸರಳರಾಗಿದ್ದುದು. ದಶರಥ ಎಷ್ಟು ಸರಳ, ನಂದ ಶ್ರೀಕೃಷ್ಣನ ತಂದೆ ಎಂಥ ಸರಳ ಜೀವಿ. ಜನ ಹೇಳುವುದುಂಟು, ಆಹಾ ಈತನೆಷ್ಟು ಸರಳ, ಈತ ನಂದಗೋಪನೇ.